ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಬದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮನ್ಮಧ್ವವಿಜಯ ಪಂಚಮ ಸರ್ಗ 11ನೇ ಶ್ಲೋಕ. ಸವಾದಿಸಿಂಹಸ್ಯ ಗಿರಂ ಗರೀಯಸೀಂ ಅಖಂಡಯತ್ ಪಂಡಿತಮಂಡಲಾಂತರೇ ತೀಕ್ಷ್ಣೇನ ವಾಕ್ಯೇನ ಮಿತೇನ ವೇಗಿನಾ ಗದಾಂ ಶರೇಣೇವ ವಿಶಾರದೋ ಮುಹುಃ. ಸಹ ವಾದಿಸಿಂಹಸ್ಯ ಗಿರಂ ಗರೀಯಸೀಂ ಅಖಂಡಯತ್ ಪಂಡಿತಮಂಡಲಾಂತರೇ ತೀಕ್ಷ್ಣೇನ ವಾಕ್ಯೇನ ಮಿತೇನ ವೇಗಿನಾ ಗದಾಂ ಶರೇಣ ಇವ ವಿಶಾರದಃ ಮುಹುಃ. ಹಿಂದೆ ನೋಡಿದಂತೆ ಬುದ್ಧಿಸಾಗರ ಮತ್ತು ವಾದಿಸಿಂಹ ಇಬ್ರು ಕೂಡ ವಾದಕ್ಕೆ ಅಂತ ಬಂದಿದ್ದಾರೆ. ಬುದ್ಧಿಸಾಗರನ ಅಭಿಪ್ರಾಯದಂತೆ ಮೊದಲು ವಾದಿಸಿಂಹ ಅವರು ತಮ್ಮ ಅಭಿಪ್ರಾಯವನ್ನೆಲ್ಲ ಮುಂದೆ ಇಟ್ಟಾಗ, ತಮ್ಮ ವಾದ ಕೌಶಲವನ್ನೆಲ್ಲ ಮುಂದೆ ಇಟ್ಟಾಗ ವಿಶಾರದಃ ಪರವಾದಿ ನಿರಾಕರಣ ಚತುರಃ, ಪರವಾದಿಯನ್ನು ನಿರಾಕರಣೆ ಮಾಡುವುದರಲ್ಲಿ ನಿಪುಣರಾದ ಸಹ ಪೂರ್ಣಪ್ರಜ್ಞಾಚಾರ್ಯರು ತೀಕ್ಷ್ಣೇನ ಮಿತೇನ ವಾಕ್ಯೇನ, ತೀಕ್ಷ್ಣೇನ ಪ್ರತಿವಾದಿಯಿಂದ ಸಹಿಸಲು ಅಶಕ್ಯವಾದ ಅಂತಹ ತೀಕ್ಷ್ಣವಾದ ವಾಕ್ಯ ಅಂತ ಅರ್ಥ. ತೀಕ್ಷ್ಣೇನ ಮಿತೇನ ಶಬ್ದಾಪೇಕ್ಷಾ ಅಲ್ಪೇನ ವೇಗ ಅಸ್ಯ ಅಸ್ತಿ ಇತಿ. ಭಾರಿ ಸ್ವಲ್ಪನೇ ಪದಗಳು ಆದ್ರೂ ಕೂಡ ವೇಗವಾಗಿ ಬಂತದು. ಆಚಾರ್ಯರಿಂದ ಆ ಶಬ್ದಗಳು, ಮಾತುಗಳು, ವಾಕ್ಯಗಳು ಹೇಗೆ ಬಂತು? ಸ್ವಲ್ಪನೇ ಶಬ್ದಗಳು ಅದ್ರ ವೇಗವಾಗಿ ಬಂತಂತೆ, ಪಟಾಪಟ ಅಂತ ಉತ್ತರ ಕೊಡ್ತಾ ಇದ್ರು ಅಂತ ಅರ್ಥ. ಅಂತ ವೇಗವಾಗಿ ವಾಕ್ಯೇನ ಗರೀಯಸೀನ್, ಭಾರಿ ದೊಡ್ಡದಾದ ಆಚಾರ್ಯರ ಮಾತನ್ನ ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಇದೆ. ಯುಕ್ತಿಯುಕ್ತತ್ವೇನ ಶ್ರೇಷ್ಠಾಂ, ಯುಕ್ತಿಗಳಿಂದ ಕೂಡಿದ್ದು ಅಂತಹ ಶ್ರೇಷ್ಠವಾದ ವಾಕ್ಯ. ವಾದಿಸಿಂಹಸ್ಯ ಗಿರಂ, ಅಂತಹ ವಾಕ್ಯಗಳು ಏನಾಯಿತು? ವಾದಿಸಿಂಹನ ಆ ಮತ, ಆ ವಾದಿಸಿಂಹನ ಅನುವಾದ, ಅವನ ವಾದ, ಅದೆಲ್ಲವನ್ನು ಕೂಡ ಪಂಡಿತ ಮಂಡಲಾಂತರೇ, ಪಂಡಿತರ ಮಧ್ಯದಲ್ಲಿ ವಿಶಾರದ ಯುದ್ಧ ಪಂಡಿತ ಭಟಃ ತೀಕ್ಷ್ಣೇನ ಮಿತೇನ ಪರಿಮಿತೇನ ವೇಗಿನ ಶರೇಣ ಗದಾಮಿವ ಮುಹುಃ ಅಖಂಡಿತ್. ಹೇಗೆ ಒಂದು ಯುದ್ಧ ಮಾಡತಕ್ಕವ ತೀಕ್ಷ್ಣವಾದ ಬಾಣದಿಂದ ಶತ್ರುಗಳನ್ನ ಪುಡಿ ಮಾಡ್ತಾನೋ, ಅದೇ ತರ ಆಚಾರ್ಯರ ಬಾಯಿಂದ ಹೊರಬಂದ ಆ ಮಾತುಗಳು ವೇಗವಾಗಿ ಬಂತು, ಗಂಭೀರವಾಗಿ ಇತ್ತು, ಅನೇಕ ಯುಕ್ತಿಗಳಿಂದ ಕೂಡಿದಾಗಿತ್ತು. ಆ ಪ್ರತ್ಯುತ್ತರಗಳು ಆ ವಾದಿಸಿಂಹನ ಮತವನ್ನ ಖಂಡನೆ ಮಾಡಿತ್ತು, ಪುಡಿ ಮಾಡಿತ್ತು ಅಂತ. ಹೇಗೆ ಬಾಣ ಶತ್ರುವನ್ನ ಪುಡಿ ಮಾಡುತ್ತದೋ ಅದೇ ತರ ಆಚಾರ್ಯರ ಮುಖದಿಂದ ಬಂದ ಆ ಮಾತುಗಳು ವಾದಿಸಿಂಹನ ಮತವನ್ನ ಪುಡಿ ಮಾಡಿತ್ತು, ನಿರಾಕರಣೆ ಮಾಡಿತ್ತು ಅಂತ ಅರ್ಥ. ಸವಾದಿಸಿಂಹಸ್ಯ ಗಿರಂ ಗರೀಯಸೀಂ ಅಖಂಡಯತ್ ಪಂಡಿತ ಮಂಡಲಾಂತರೇ ತೀಕ್ಷ್ಣೇನ ವಾಕ್ಯೇನ ಮಿತೇನ ವೇಗಿನಾ ಗದಾಂ ಶರೇಣೇವ ವಿಶಾರದೋ ಮುಹುಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.